ನೆಕ್ಸ್ಟ್ ಬಂದಿರೋದೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಇದು ನಿಮಗೆ ಚಿಕ್ಕಮಗಳೂರು ಡಿಸ್ಟಿಕ್ ಬರುತ್ತೆ. ಕಳಸಾಯಿಂದ 20 ಕಿಲೋಮೀಟರ್ಸ್ ಬರುತ್ತೆ. ಹಾಗೆ ಇದು ಬಂದುಬಿಟ್ಟು ನಿಮಗೆ 1987ರಲ್ಲಿ ಈ ರಾಷ್ಟ್ರೀಯ ಉದ್ಯಾನವನ ಸ್ಥಾಪನೆ ಆಗುತ್ತೆ. ಹಾಗೆ ಎಲ್ಲಿ ನೋಡಿರೋ ಬೆಟ್ಟ ಗುಡ್ಡಗಳು ಹಾಗೆ ವ್ಯೂ ಪಾಯಿಂಟ್ ಅಂತೂ ತುಂಬ ಚೆನ್ನಾಗಿದೆ. ಹೇಗಿದೆ ನೋಡಿ, ಫುಲ್ ಗ್ರೀನ್ ಆಗಿದೆ. ಮಕ್ಕಳಂತೂ ರೋಡಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಫೋಸ್ ಕೊಟ್ಟಿದ್ದು ಯಾಕಂದರೆ ಅಷ್ಟು ಚೆನ್ನಾಗಿದೆ ಅಲ್ಲಿ ವ್ಯೂ. ಮತ್ತು ಇಲ್ಲೇನು ನೋಡ್ತಾ ಇದ್ದೀರಾ ಬೆಟ್ಟ, ಇಲ್ಲೇ ಕಬ್ಬಿಣದ ಅದಿರುಗಳನ್ನೆಲ್ಲ ತೆಗಿತಾ ಇದ್ದಿದ್ದು. ಅತಿ ಎತ್ತರದ ಶಿಖರ ಶ್ರೇಣಿ ಅಂದರೆ ಮುಳ್ಳಯ್ಯನಗಿರಿ ಫಸ್ಟ್ ಒನ್ನು, ನೆಕ್ಸ್ಟ್ ಕುದುರೆಮುಖ ಬರುತ್ತಂತೆ. ಕುದುರೆಮುಖ ಅಂತ ಹೆಸರು ಬರಲು ಏನು ಕಾರಣ ಅಂತ ಹೇಳಿದರೆ, ಇಲ್ಲಿ ಒಂದು ಬೆಟ್ಟದ ತುದಿ ಅಂದರೆ ಒಂದು ಬೆಟ್ಟದ ಭಾಗ ಕುದುರೆಮುಖವನ್ನು ಹೋಲೋದ್ರಿಂದ ಇಲ್ಲಿ ಕುದುರೆಮುಖ ಅಂತ ಹೆಸರು ಬಂದಿದೆ ಅಂತ. ಹಾಗೆ ಕುದುರೆಮುಖದಲ್ಲಿ ಇದ್ದಂತಹ ಮೈನಿಂಗ್ ಕಂಪ್ನಿ ಯಾವುದು ಅಂದರೆ KIOCL ಲಿಮಿಟೆಡ್ ಅಂತ. ಇದು 2006ಅಲ್ಲಿ ಕ್ಲೋಸ್ ಆಗುತ್ತೆ. ಅದನ್ನೇ ನಂಬ್ಕೊಂಡಿದ್ದಂತಹ ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಲು, ಬ್ಯಾಂಕು ಹಾಗೆ ದೇವಸ್ಥಾನ ಕೂಡ ಕ್ಲೋಸ್ ಆಗಿದೆ. ಕಂಪನಿನೇ ಒಂದು ಡ್ಯಾಮ್ ಕಟ್ಟಿದೆ ಮೈನಿಂಗಿಗೋಸ್ಕರ, ಅದೇ ಲಕ್ಕೆ ಡ್ಯಾಮ್. ಅಲ್ಲಿಂದ ನಾವು ಸಂಸೆ ಅಂತ ಟೀ ಎಸ್ಟೇಟ್ಗೆ ಹೋದ್ವಿ. ಇದೇ ನೋಡಿ ಅದು ಟೀ ಎಸ್ಟೇಟು. ಅಲ್ಲಿ ಹೋಗಿ ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ಮಾಡಿಕೊಂಡು ಹಾಗೆ ಒಳಗಡೆ ಎಲ್ಲ ಹೇಗಿದೆ ಅಂತ ನೋಡ್ತಾ ಇದ್ವಿ. ಇಲ್ಲಿಗೂ ಹಾಗೆಯೇ ಟೂರಿಸ್ಟು ಜಾಸ್ತಿ ಬರ್ತಾರೆ. ನಾವು ಹೋಗಿದ್ದು ವೀಕೆಂಡ್ ಹೋಗುತ್ತೆ, ಟೂರಿಸ್ಟ್ ಎಲ್ಲ ಜಾಸ್ತಿ ಇದ್ದರು. ನಾವು ನೆಕ್ಸ್ಟ್ ಬಂದಿದ್ದು ಮಹಾಗಣಪತಿ ದೇವಸ್ಥಾನ. ಇದು ಫುಲ್ ಟೀ ಎಸ್ಟೇಟ್ ಒಳಗಡೆ ಇದೆ, ನೋಡೋಕ್ಕೆ ಖುಷಿಯಾಗುತ್ತೆ. ಹಾಗೆ ನೇಚರು ಕೂಡ ಚೆನ್ನಾಗಿದೆ. ಇದು ನಿಮಗೆ ಕಳಸ ತಾಲೂಕು ಸಂಸೆ ಗ್ರಾಮ ಅಂತ ಬರುತ್ತೆ. ಮಕ್ಕಳೆಲ್ಲ ಫಸ್ಟೇ ಹೋಗಿದ್ದರು. ನಾವು ನಿಧಾನಕ್ಕೆ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ವಿ. ಯಾಕಂತ ಹೇಳಿದರೆ ಹನುಮನಗುಂಡಿ ಫಾಲ್ಸ್ ಹತ್ತಿ ಇಲ್ಲಿ ಕಾಲು ನೋವಾಗಿತ್ತು ಅಂತ ಹೇಳಿಬಿಟ್ಟು ನಾವು ನಿಧಾನಕ್ಕೆ ಹತ್ಕೊಂಡು ಹೋಗ್ತಾ ಇದ್ವಿ. ಕಳಸದಿಂದ ಕುದುರೆಮುಖ ಹೋಗುವಾಗ 8 ಕಿಲೋಮೀಟರಲ್ಲಿ ಸಂಸೆ ಅಂತ ಗ್ರಾಮ ಸಿಗುತ್ತೆ. ಅದೇ ಈ ಗಣಪತಿ ದೇವಸ್ಥಾನ. ಮತ್ತು ಈ ಗಣಪತಿ ದೇವಸ್ಥಾನ ಟೈಮಿಂಗ್ಸ್ ಏನು ಗೊತ್ತಾ, ಮಾರ್ನಿಂಗ್ 9ಇಂದ ಈವ್ನಿಂಗ್ 5 ತನಕ ಇರುತ್ತೆ. ಸಾಟರ್ಡೆ ಕ್ಲೋಸ್ ಆಗಿರುತ್ತೆ, ಸಂಡೇ ಫುಲ್ ಓಪನ್ ಇರುತ್ತಂತೆ ದೇವಸ್ಥಾನ. ನಾವು ದೇವರಿಗೊಂದು ಕೈ ಮುಗಿದು ಸುತ್ತ ಇರೋ ಪ್ಲೇಸ್ ಎಲ್ಲ ನೋಡ್ತಾ ಇದ್ವಿ. ಹಾಗೆ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಈವ್ನಿಂಗ್ ಟೈಮು ನಾವು ಬಂದಾಗ 4 o'clock ಆಗಿತ್ತು. ವ್ಯೂ ಅಂತೂ ಮಸ್ತಾಗಿದೆ, ನೋಡ್ಬೋದು ನೀವೇ. ಹಾಗೆ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಮನೆ ಕಡೆ ಹೊರಟ್ವಿ. ಯಾಕಂತ ಹೇಳಿದರೆ ನಮಗೆ ಲಾಂಗ್ ಆಗುತ್ತೆ ಜರ್ನಿ. ನಾವು ಬರೋ ಅಷ್ಟರಲ್ಲೇ ನೈಟ್ ಆಗಿಬಿಡುತ್ತೆ, ಹಾಗಾಗಿ ಬೇಗ ಹೊರಟ್ವಿ. ಬಾಯ್ ಗಾಯ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.